ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರ್ಸ್? ಸಿ, ಈ ಕ್ವಶನ್ನ ನೋಡೋಕ್ಕಿಂತ ಮುಂಚೆ ನಾವು ಟೈಪ್ಸ್ ಆಫ್ ಐಸೋಮರ್ಸನ್ನು ಚೆಕ್ ಮಾಡೋಣ. ಸೊ ಐಸೋಮರ್ಸಲ್ಲಿ ಎರಡು ಇಂಪಾರ್ಟೆಂಟ್ ಟೈಪ್ಸ್ ಬರುತ್ತೆ. ಒಂದು ಸ್ಟ್ರಕ್ಚರಲ್ ಐಸೋಮರ್ಸ್, ಇನ್ನೊಂದು ಸ್ಟೀರಿಯೋ ಐಸೋಮರ್ಸು. ಸ್ಟ್ರಕ್ಚರಲ್ ಐಸೋಮರ್ಸಲ್ಲಿ ಚೈನ್ ಐಸೋಮರ್, ಪೊಸಿಷನ್, ಫಂಕ್ಷನಲ್, ಮೆಟಾಮೆರಿಸಮ್, ಟಾಟಮೆರಿಸಮ್. ಸ್ಟೀರಿಯೋದಲ್ಲಿ ಜಾಮೆಟ್ರಿಕಲ್ ಆ್ಯಂಡ್ ಆಪ್ಟಿಕಲ್ ಐಸೋಮರ್ಸ್. ಸೊ ನಮಗೆ ಕ್ವಶನ್ ಏನಿತ್ತು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್? ಸೊ ಹಾಗಿದ್ರೆ ಫಸ್ಟ್ ಆಪ್ಷನ್ ನೋಡಿ, ಜಾಮೆಟ್ರಿಕಲ್ ಐಸೋಮೆರಿಸಮ್. ಸೊ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅನ್ನೋದು ನಮಗೆ ಸ್ಟೀರಿಯೋ ಐಸೋಮರ್ ಆಗಿರೋದ್ರಿಂದ ಸೊ ಇದನ್ನೇ ನಾವು ನಾಟ್ ಸ್ಟ್ರಕ್ಚರಲ್ ಐಸೋಮರ್ ಅಂತ ಹೇಳ್ಬೋದು. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಒನ್, ಚೈನ್, ಮೆಟಾಮೆರಿಸಮ್ ಆ್ಯಂಡ್ ಟಾಟಮೆರಿಸಮ್. ದೀಸ್ ಆರ್ ಆಲ್ ಸ್ಟ್ರಕ್ಚರಲ್ isomers. So option first is correct. Next question, optical isomerism is a type of which isomerism? See, first option metamerism, stereo isomerism, so then geometrical isomerism, then tautomerism. See, ಮೇನ್ ಆಗಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ನಮಗೆ ಮೆಟಾಮೆರಿಸಮ್ ಒಂದು ಬರುತ್ತೆ ಆ್ಯಂಡ್ ಟಾಟಾಮೆರಿಸಮ್ ಒಂದು ಬರುತ್ತೆ. ಸೊ ಈ ಡೆಫಿನೆಟ್ಲಿ ಎರಡು ಆಪ್ಷನ್ ಆಗಲ್ಲ. ದೆನ್ ಸ್ಟೀರಿಯೋ ಐಸೋಮರ್ ಅಂಡರಲ್ಲಿ ನಮಗೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಆ್ಯಂಡ್ ಆಪ್ಟಿಕಲ್ ಐಸೋಮೆರಿಸಮ್ ಬರುತ್ತೆ. ಸೊ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆಪ್ಟಿಕಲ್ ಐಸೋಮೆರಿಸಮ್ ಟೈಪ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅದು ಸ್ಟೀರಿಯೋ ಐಸೋಮರ್ ಆಗಿರುತ್ತೆ. ಸೊ ಆಪ್ಷನ್ ಸೆಕೆಂಡ್ ಈಸ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಅಸಿಟಲ್ಡಿಹೈಡ್ ಆ್ಯಂಡ್ ಇಥಿನಾಲ್ ಶೋಸ್ ವಿಚ್ ಟೈಪ್ ಆಫ್ ಐಸೋಮರ್ಸ್? ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಟೀರಿಯೋ ಐಸೋಮರ್ಸ್, then next positional isomers, metamerism, then tautomerism. See, acetaldehyde ಅಂತಂದರೆ CH3COH, this is the keto form. ಇದು ನಮಗೆ ಕೀಟೋ ಫಾರ್ಮಲ್ಲಿದೆ. ಆ್ಯಂಡ್ ನೆಕ್ಸ್ಟು ಇಥಿನಾಲ್ ಅಂತ ಹೇಳಿದ್ದಾರೆ, ಈಸ್ ನಥಿಂಗ್ ಬಟ್ CH2 ಡಬಲ್ ಬಾಂಡ್ CHOH. ಇದು ಈನಾಲ್ ಫಾರ್ಮಲ್ಲಿದೆ. ಇದನ್ನು ಇನ್ನೊಂದು ನೇಮ್ ನಾವು ವಿನೈಲ್ ಆಲ್ಕೋಹಾಲ್ ಅಂತಲೂ ಹೇಳ್ತೀವಿ. ಸೊ ಇವೆರಡೂ ನಮಗೆ ಕೀಟೋ ಮತ್ತು ಈನಾಲ್ ಬರೋದು ಟೈಪ್ ಆಫ್ ಟಾಟಮೆರಿಸಮಲ್ಲಿ. ಸೊ ನಮಗೆ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಟಾಟಮೆರಿಸಮ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಸ್ಟೀರಿಯೋ ಐಸೋಮರ್ ಅಂತಂದರೆ ನಮಗೆ GI ಜಾಮೆಟ್ರಿಕಲ್ ಐಸೋಮೆರಿಸಮ್ ಆ್ಯಂಡ್ ಆಪ್ಟಿಕಲ್ ಐಸೋಮೆರಿಸಮ್ ಬರುತ್ತೆ. ಮೆಟಾಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್ ಆ್ಯಂಡ್ ಟಾಟಾಮೆರಿಸಮ್, ದೋಸ್ ಆರ್ ಆಲ್ ಸ್ಟ್ರಕ್ಚರಲ್ ಐಸೋಮರ್ಸು. ಸೊ ಈ ಒಂದು ಎಕ್ಸಾಂಪಲ್ ಕರೆಕ್ಟಾಗಿ ಮ್ಯಾಚ್ ಆಗೋದು ನಮಗೆ ಟಾಟಾಮೆರಿಸಮ್ಗೆ. ಸೊ ಟಾಟಾಮೆರಿಸಮ್ ಅಂತಂದರೆ ಇಲ್ಲಿ ಒಂದು ಆಲ್ಫಾ ಹೈಡ್ರೋಜನ್ಸ್ ಇರುತ್ತೆ, ಅದನ್ನು ಇಟ್ಕೊಂಡು ಕೀಟೋ ಇನಾಲ್ ಈಸ್ ಶೋಸ್ ದ ಟಾಟಾಮೆರಿಸಮ್ ಅಂತ ಹೇಳ್ಬೋದು. ಸೊ ಕರೆಕ್ಟ್ ಆಪ್ಷನ್ ಇಸ್ ಡಿ. ನೆಕ್ಸ್ಟ್ ಕ್ವಶನ್, ಎ ಕಾಂಪೌಂಡ್ ವಿತ್ ದ same molecular formula exists in two forms. One is alcohol and another is the ether. What type of isomers does it show? It's very simple. See ನೋಡಿ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಅದಕ್ಕೆ ಅವ್ರು ಎಕ್ಸಾಂಪಲ್ಲು ಕೊಟ್ಟಿದ್ದಾರೆ. ಆಲ್ಕೋಹಾಲ್ ಮತ್ತು ಈಥರ್ಸನ್ನು ಎಕ್ಸಿಬಿಟ್ ಮಾಡುತ್ತಂತೆ. ಸೊ ಎಕ್ಸಾಂಪಲ್ ತಗೊಳ್ಳೋಣ, CH3 CH2OH ಆ್ಯಂಡ್ CH3OCH3. ಸೊ ಕಂಪೇರ್ ಮಾಡಿ ಎರಡರಲ್ಲೂ ನಮಗೆ ಇರ್ತಕ್ಕಂತಹ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ಸ್ ಆ್ಯಂಡ್ ಆಕ್ಸಿಜನ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ. ಸೊ ಇಲ್ಲಿ ಒಂದು ಫಂಕ್ಷನಲ್ ಗ್ರೂಪ್ ಇದೆ, ಯಾವುದು OH ಫಂಕ್ಷನಲ್ ಗ್ರೂಪ್, ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್, ಇಲ್ಲಿರೋದು ಈಥರ್ ಫಂಕ್ಷನಲ್ ಗ್ರೂಪ್. ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್ನ ತೋರಿಸ್ತಾ ಇದೆಯಾ ಅಂತಂದರೆ ಅದನ್ನು ನಾವು ಡೆಫಿನೆಟಾಗಿ ಫಂಕ್ಷನಲ್ ಐಸೋಮರ್ ಅಂತ ಕರಿತೀವಿ. ಸೊ ಆಪ್ಷನ್ ಫಂಕ್ಷನಲ್ ಐಸೋಮರ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್, ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟ್ ಬಿಹೇವ್ಸ್ ಆ್ಯಸ್? ಸೊ ನ್ಯೂಕ್ಲಿಯೋಫೈಲ್ ಅಂತಂದರೆ ಕಂಪ್ಲೀಟ್ ಆಕ್ಟೇಟನ್ನು ಫಾಲೋ ಮಾಡೋಂಥದ್ದು. ಆ್ಯಂಡ್ ಇಟ್ ವಿಲ್ ಡೊನೇಟ್, ಅಂದರೆ ಎಲೆಕ್ಟ್ರಾನ್ಸನ್ನು ಇದು ಡೊನೇಟ್ ಮಾಡುತ್ತೆ. ಡೊನೇಟ್ ಮಾಡ್ತಕ್ಕಂಥ ನೇಚರ್ ಯಾವುದಿರುತ್ತೆ ಅದು ನಮಗೆ ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟಾಗಿ ವರ್ಕ್ ಮಾಡುತ್ತೆ. ಸಿ ಫಸ್ಟ್ ಆಪ್ಷನ್ ವಾಟರ್ ಇದೆ,
ಆ್ಯಂಡ್ ನೆಕ್ಸ್ಟ್ ಲೆವಿಸ್ ಬೇಸ್, ಲೆವಿಸ್ ಆ್ಯಸಿಡ್ ಆ್ಯಂಡ್ ಸಾಲ್ಟ್. ಸಿ ಇಲ್ಲಿ ನಮಗೆ ಕರೆಕ್ಟ್ ಆಪ್ಷನ್ನು ಲೆವಿಸ್ ಬೇಸ್ ಆಗುತ್ತೆ. ಯಾಕೆ ಅಂತಂದರೆ ನ್ಯೂಕ್ಲಿಯೋಫಿಲಿಕ್ ರಿಯಜೆಂಟ್, ಇಟ್ ಮೀನ್ಸ್ ಇಟ್ಸ್ ಹ್ಯಾವಿಂಗ್ ಡೊನೇಟ್ ಅನ್ಶೇರ್ಡ್ ಪೇರ್ ಎಲೆಕ್ಟ್ರಾನ್ಸ್. ಸೊ ಅದಕ್ಕೋಸ್ಕರ ಇದನ್ನು ನಾವು ನೆಗೆಟಿವ್ಲಿ ಚಾರ್ಜ್ಡ್ ಆರ್ ನ್ಯೂಟ್ರಲಿ ಅಂತಲೂ ಹೇಳ್ಬೋದು. ಸೊ ಲೆವಿಸ್ ಬೇಸ್ ಅನ್ನೋದು ನಮಗೆ ನೆಗೆಟಿವ್ ಚಾರ್ಜನ್ನು ಪಡ್ಕೊಂಡಿರುತ್ತೆ, ಅದಕ್ಕೋಸ್ಕರ ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟಾಗಿ ಆ್ಯಕ್ಟ್ ಮಾಡೋದು ಲೆವಿಸ್ ಬೇಸ್. ಸೊ ಕರೆಕ್ಟ್ ಆಪ್ಷನ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್, ಕಾರ್ಬೋಕೇಟಯನ್ ಬಿಯರ್ಸ್ ಅ ಚಾರ್ಜ್. ಸಿಂಪಲ್, ಕಾರ್ಬೋಕೇಟಯನ್ ಈಸ್ ನಥಿಂಗ್ ಬಟ್ ಸಿ ಪ್ಲಸ್ ಅಂತ ಅರ್ಥ. ಕಾರ್ಬೋ A9 ಅಂತಂದರೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಕಾರ್ಬನ್ ಫ್ರೀ ರ್ಯಾಡಿಕಲ್ ಅಂದರೆ ಲೈಕ್ ದಿಸ್. ಸಿ ನೋಡಿ ಇಲ್ಲಿ ಏನು ಕ್ವಶನ್ ಕೇಳಿದಾರಪ್ಪ, ಕಾರ್ಬೋಕೇಟಯಾನ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ನು ಅಂತ ಹೇಳಿದ್ದಾರೆ, ಇಟ್ಸ್ ಅ ರಾಂಗ್. ನೆಗೆಟಿವ್ ಇಟ್ ಮೀನ್ಸ್ ಕಾರ್ಬೋ A9 ಆಗುತ್ತೆ. ಸೊ ಇದು ಕೂಡ ಆಪ್ಷನ್ ಆಗಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಪಾಸಿಟಿವ್. ಸೊ ಪಾಸಿಟಿವ್ ಇಸ್ ದ ಕರೆಕ್ಟ್. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಡಿ 0 ಅಂತ ಇದೆ, ಇದು ಕೂಡ ನಮಗೆ ಆಪ್ಷನ್ ಕರೆಕ್ಟಾಗಿ ಮ್ಯಾಚ್ ಆಗಲ್ಲ. ಸೊ ಕಾರ್ಬೋಕೇಟಯನ್ ಸಿಂಬಲ್, ಸೊ ಚಾರ್ಜ್ ಬಂದುಬಿಟ್ಟು ಪಾಸಿಟಿವ್ ಚಾರ್ಜ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫಾಲ್ಸ್ ರಿಗಾರ್ಡಿಂಗ್ ಇಂಡಕ್ಟಿವ್ ಎಫೆಕ್ಟ್. ಸಿ ನೋಡಿ, ಇಂಡಕ್ಟಿವ್ ಎಫೆಕ್ಟ್ ಅಂತಂದರೆ ಇಟ್ಸ್ ಪೊಸೆಸಸ್ ಓನ್ಲಿ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ಇಟ್ಸ್ ಟೆಂಪರರಿ ಎಫೆಕ್ಟ್ ಅಲ್ಲ, ದಿಸ್ ಈಸ್ ದ ಪರ್ಮನೆಂಟ್ ಎಫೆಕ್ಟ್. ಆ್ಯಂಡ್ ಇಲ್ಲಿ ನಮಗೆ ಇಂಡಕ್ಟಿವ್ ಎಫೆಕ್ಟಲ್ಲಿ 2 ಟೈಪ್ ಬರುತ್ತೆ, ಒಂದು ಮೈನಸ್ ಐ ಎಫೆಕ್ಟ್, ಇನ್ನೊಂದು ಪ್ಲಸ್ ಐ ಎಫೆಕ್ಟು. ಪ್ಲಸ್ ಐ ಎಫೆಕ್ಟ್ ಅಂತಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸು ಕಾರ್ಬನ್ ಚೈನ್ಗೆ ಎಲೆಕ್ಟ್ರಾನ್ಸನ್ನು ಕೊಡ್ತಾ ಇರುತ್ತೆ. ಅದೇ ಮೈನಸ್ ಐ ಎಫೆಕ್ಟ್ ಅಂತಂದರೆ ಇಲ್ಲಿ ನಮಗೆ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ. ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ಸ್ ಆರ್ ಅಟ್ರಾಕ್ಟಿಂಗ್ ದ ಎಲೆಕ್ಟ್ರಾನ್ಸ್ ಫ್ರಮ್ ದ ಕಾರ್ಬನ್ ಚೈನ್. ಸೊ ಆಪ್ಷನ್ಸನ್ನು ವೆರಿಫೈ ಮಾಡೋಣ. ಫಸ್ಟ್ ಆಪ್ಷನ್ ಟೆಂಪ್ರರಿ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ಆಪ್ಷನ್ ಆಗಲ್ಲ ನಮಗೆ. ಪ್ರಾಪಗೇಟ್ ಥ್ರೋ ಎ ಕಾರ್ಬನ್ ಚೈನ್, ಎಸ್. ಸೊ ಪ್ರಾಪಗೇಟ್ ಥ್ರೋ ಎ ಕಾರ್ಬನ್ ಚೈನ್ ಅಂತಂದರೆ, ಸೊ ಇಂಡಕ್ಟಿವ್ ಎಫೆಕ್ಟ್ ಅನ್ನೋದು ನಮಗೆ ಪ್ರಾಪಗೇಟಾಗಿ ಕಾರ್ಬನ್ ಚೈನಿಂದ ಸಿಗ್ಮಾ ಎಲೆಕ್ಟ್ರಾನ್ಸನ್ನು ಮೂವ್ ಮಾಡ್ತಾ ಇರುತ್ತೆ. ಸೊ ದಿಸ್ ಆಪ್ಷನ್ ಈಸ್ ಕರೆಕ್ಟ್. ಆ್ಯಂಡ್ ಇಂಡಕ್ಟಿವ್ ಎಫೆಕ್ಟ್ ಈಸ್ ದ ಪರ್ಮನೆಂಟ್ ಎಫೆಕ್ಟ್ ಆ್ಯಂಡ್ ಗ್ರೂಪ್ ಹ್ಯಾವಿಂಗ್ ದ ಎಲೆಕ್ಟ್ರಾನ್ ಅಫಿನಿಟಿ ದ್ಯಾನ್ ಹೈಡ್ರೋಜನ್ ಶೋಸ್ ದ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಸೊ ದಿಸ್ ಆಪ್ಷನ್ ಆಲ್ಸೋ ಕರೆಕ್ಟ್. ಸೊ ನಮಗೆ ಆಪ್ಷನ್ ಇಲ್ಲಿ ಕೇಳ್ತಿರೋ ಕ್ವಶನ್ ಏನು ಅಂತಂದರೆ ರಿಗಾರ್ಡಿಂಗ್ ಇಂಡಕ್ಟಿವ್ ಎಫೆಕ್ಟ್ ವಿಚ್ ಈಸ್ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಇನ್ ಎ ಮಾಲಿಕ್ಯೂಲ್ ವೆನ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೇರ್ ಈಸ್ ಅವೇ ಫ್ರಮ್ ದ ಗ್ರೂಪ್ ಇಟ್ ಈಸ್ ಡ್ಯಾಶ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಸಿ ಆಪ್ಷನ್ಸ್ ವೆರಿಫೈ ಮಾಡಿ. 0, ನೆಗೆಟಿವ್, ಪಾಸಿಟಿವ್, ನೋ ಅಂತ ಹೇಳಿದ್ದಾರೆ. ಸಿ ಎಲೆಕ್ಟ್ರೋಮೆರಿಕ್ ಎಫೆಕ್ಟಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ನೆಗೆಟಿವ್, ಇನ್ನೊಂದು ಪಾಸಿಟಿವ್. ಸೊ ಯೂಶ್ವಲಿ ಅವೇ ಫ್ರಮ್ ದ ಗ್ರೂಪ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೇರ್ ಇಸ್ ಅವೇ ಫ್ರಮ್ ದ ಗ್ರೂಪ್ ಅಂತಂದರೆ ಅದಕ್ಕೆ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆಗುತ್ತೆ. ಸೊ ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅದು ಕೆಲಸ ಏನು ಅಂತಂದರೆ ಯೂಶ್ವಲಿ ಮೈನಸ್ ಇ ಎಫೆಕ್ಟ್ ಅಂತಲೂ ಹೇಳ್ತೀವಿ. ಯೂಶ್ವಲಿ ಅಬ್ಸರ್ವ್ಡ್ ವೆನ್ ಎ ನ್ಯೂಕ್ಲಿಯೋಫೈಲ್ ಈಸ್ ಅಟ್ಯಾಕಿಂಗ್ ರಿಯೇಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೇರ್ ಈಸ್ ಅವೇ ಫ್ರಮ್ ದ ಗ್ರೂಪ್ ಈಸ್ ಇಟ್ ಮೀನ್ಸ್ ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಆಪ್ಷನ್ 2 ಈಸ್ ಕರೆಕ್ಟ್ ಆಪ್ಷನ್.